ಮಹಾದೇವಿ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹಾದೇವಿ ಅವರೇ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 11 11 11 11 92. ಸಮಯ ರಾತ್ರಿ 11:45. ಏನ್ ಪ್ರಶ್ನೆ ಇತ್ತು? ಏನಿಲ್ರಿ ಮೇಡಮ್, ಸ್ವಲ್ಪ ಮಗು ಆಗಿಲ್ಲ, ಒಂದು ಮಗು ಆಗೈತೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸರಿ. ನಮಸ್ಕಾರ ಮಹಾದೇವರು. ನಮಸ್ತೆ ಗುರುಜಿ. ನಮಸ್ಕಾರ. ಈಗ ಇಬ್ಬರು ಜಾತಕ ನೋಡಬೇಕಾಗತ್ತೆ. ಸಂತಾನ ವಿಚಾರನ ಸಂತಾನೇಶನ್ ಒಂದು ಮಗು ಆದ್ರೆ ಗುರುಜಿ, ಮತ್ತು ತಿಂಗಳ ಆಗ್ತಾ ಇಲ್ಲ. ಸ್ವಲ್ಪ ಗಂಡ ಹೊಂದಾಣಿಕೆ ಸ್ವಲ್ಪ ಕಡಿಮೆ. ಅದೇ ಇಬ್ಬರ ಜಾತಕ ನೋಡಬೇಕಾಗುತ್ತೆ. ನೋಡಿ, ಇವ್ರದ್ದು ಗಮನಿಸಿದಾಗ ಈ ಸಪ್ತಮ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು, ಕುಜನ ದೃಷ್ಟಿ ಇರ್ತಕ್ಕಂಥದ್ದು, ಇದೇನಂದರೆ ಒಂದು ಸ್ವಲ್ಪ ವಾತಾವರಣ ಬೆಂಕಿಯಾಗಿರುತ್ತೆ, ಬಿಸಿ ವಾತಾವರಣ, ಏನೋ ಒಂದು ಕೋಪ ತಾಪ ಈ ಥರದ ಲಕ್ಷಣ ಸೂಚಿಸ್ತಾ ಇದೆ. ಆದರೆ ಇಷ್ಟೇ ಅಲ್ಲ, ಅವ್ರ ಜಾತಕವನ್ನು ನೋಡಬೇಕಾಗುತ್ತೆ. ನೀವು ಒಂದ್ಸಲ ನಮ್ಮ ಜಾತಕ ಫಲ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ ಒಂದು ವಾಟ್ಸಪ್ ಮಾಡಿ, ಇಬ್ಬರದ್ದು ನಿಮ್ಮ ಮಕ್ಕಳ ಹತ್ರ ಮಾಡಿಸಿ, ಏನು ಇಬ್ಬರದ್ದು ಡೇಟ್ ಆಫ್ ಬರ್ತು, ಸಮಯ, ಪ್ಲೇಸ್, ಸ್ಥಳ ಇತ್ಯಾದಿ ವಿವರ ಕೊಟ್ಟು ಒಂದು ಸಲ ಕಳಿಸಿ, ಇಬ್ಬರದ್ದು ಪರಿಶೀಲಿಸಿ ಹೇಗಿದೆ, ಏನಾಗಿದೆ, ಇದಕ್ಕೇನು ಪರಿಹಾರ ನೋಡೋಣ. ಸದ್ಯಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಅಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ತೊಗೊಳ್ಳಿ, ಅದನ್ನು ಪ್ರಸಾದ ತೀರ್ಥ ತೊಗೊಳ್ಳಿ. ಅದನ್ನು ನೀವು 11 ಸೋಮವಾರ ಕಾಲ ಮಾಡಿಸಿ. ಅದು ತುಂಬ ಸಹಾಯ ಮಾಡುತ್ತೆ, ಅವರಿಬ್ಬರ ಒಂದು ಮನಸ್ಥಿತಿಯನ್ನು ಸರಿಪಡಿಸುತ್ತೆ. ಆ ಕೋಪ ಶಮನ ಮಾಡಿ ಒಂದು ಶಾಂತಿ ಏರ್ಪಾಡು ಆಗುವಾಗ ಮಾಡುತ್ತೆ. ಹಾಲು ಜೇನು ಅಭಿಷೇಕ ಈಶ್ವರ ಸನ್ನಿಧಾನದಲ್ಲಿ ಮಾಡಿಸೋದು ತಪ್ಪದೇ, ಇದನ್ನು ಮಾಡ್ಸೋಕ್ಕೆ ಹೇಳಿ ಅವರಿಗೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳ ಇನ್ನು ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಹೇಗಿದೆ ನೋಡಿ. ಕರ್ಕಟಕ ರಾಶಿಯವರಿಗೆ ವಾರದ ಅವಧಿಯಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಚೆನ್ನಾಗಿದೆ, ವೃತ್ತಿಯಲ್ಲೂ ಕೂಡ ಅನುಕೂಲ ಚೆನ್ನಾಗಿರುತ್ತದೆ. ಅಲ್ಲಿ ವಸ್ತುತಃ ವ್ಯಯದಲ್ಲಿದ್ದಾನೆ ಕುಜ, ಹೀಗಾಗಿ ಸ್ವಲ್ಪ ಎಚ್ಚರಿಕೆಯೂ ಬೇಕು. ಏನು ವೃತ್ತಿಯಲ್ಲಿ ಒತ್ತಡ ಇರುತ್ತದೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಆದರೆ ಸಂಯಮ, ಶಾಂತಿ, ಸಮಾಧಾನ ಕಳ್ಕೋಬೇಡಿ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ಸಹೋದರ ವಿಚಾರದಲ್ಲೂ ಕೂಡ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಅಲ್ಲಿ ಏನು ಗೊತ್ತಾ, ಕೇತು ಇದ್ದಾನೆ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅತಿಯಾದ ನಿರೀಕ್ಷೆ ಪಡಬೇಡಿ, ಅಷ್ಟೇ, ಇನ್ನೇನಿಲ್ಲ. ಇನ್ನು ಉಳಿದ ಹಾಗೆ ವರ್ಕ್ ಪ್ರೆಷರ್ ಇದ್ದೇ ಇದೆ, ಹೀಗಾಗಿ ಇದರ ಪರಿಹಾರ ನಾನು ಆಂತರದಲ್ಲಿ ಹೇಳ್ತೀನಿ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಬಂಧು ಮಿತ್ರ ಸಹಕಾರ ಚೆನ್ನಾಗಿದೆ, ಧನಲಾಭ ಚೆನ್ನಾಗಿರ್ತದೆ, ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಮಾತು, ಕುಟುಂಬದಲ್ಲಿ ಒಂದು ರೀತಿಯ ಉತ್ತಮ ಒಡನಾಟ, ಸ್ತ್ರೀಯರಿಗೆ ಹೆಚ್ಚಿನ ಕುಟುಂಬದಲ್ಲಿ ಒಂದು ಮಾನ್ಯತೆ, ಸ್ಥಾನಮಾನ, ಇವುಗಳೆಲ್ಲ ಸಿಗ್ತಾ ಹೋಗುತ್ತೆ. ಹೀಗಾಗಿ ವಾರದ ಅಂತ್ಯ ಅಂದರೆ ಗುರುವಾರದಿಂದ ಮುಂದೆ ನಿಮಗೆ ತುಂಬ ಚೆನ್ನಾಗಿದೆ. ಯಾವ್ಯಾವುದು ವಾರದ ಆದಿಯಲ್ಲಿ ಕಿರಿಕಿರಿ ಅನ್ನಿಸ್ತೋ ಅದೆಲ್ಲ ನಿವಾರಣೆಯಾಗಿ ಒಂದು ನಿರ್ಮಲತೆ, ಸಮಾಧಾನ ಇತ್ಯಾದಿ ಸಿಗಲಿಕ್ಕೆ ಖಂಡಿತ ಸಾಧ್ಯತೆ ಇದೆ, ಆತಂಕ ಬೇಡ. ಪರಿಹಾರಕ್ಕೆ ಏನಪ್ಪ ಅಂತಂದರೆ, ವಾರದ ಆದಿಯಲ್ಲಾಗೋ ತೊಡಕುಗಳಿಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂದು ರೀತಿಯ ರೀಚಾರ್ಜ್ ಆಗುತ್ತೆ ಮನಸ್ಸಿಗೆ. ಹೀಗೆ ಒಂದು ಸಲ ಹೋಗಿ ಬನ್ನಿ, ಅದು ನಿಮಗೆ ತುಂಬ ಬಲ ಕೊಡುತ್ತೆ, ಶಾಂತಿ ತಂದು ಕೊಡುತ್ತೆ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಆತ್ಮೀಯರಿಂದ ಹೆಚ್ಚಿನ ವ್ಯಯ, ಯಾರಿಗೋ ಉಡುಗೊರೆ ತೆಕ್ಕೊಡ್ಬೇಕು, ಮತ್ತೊಂದು ಮದುವೆಗೆ ಹೋಗಬೇಕು, ಅವ್ರಿಗೆ ಏನೇನೋ ಮುಯಿ ಮಾಡ್ತಕ್ಕಂಥದ್ದು ಅಂತೀವಲ್ಲ, ಅದರ ಒತ್ತಡ ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಆತ್ಮೀಯರಿಗಾಗಿ ವಿನಿಯೋಗ, ಖರ್ಚು ಅಂತ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ, ಸಣ್ಣ ಪುಟ್ಟ ಪ್ರಮಾಣದಲ್ಲಿ, ಏನಂಥ ಪ್ರಮಾದ ಅಲ್ಲ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುವಾರದಿಂದ ನಂತರದಲ್ಲಿ ಕುಟುಂಬ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಇವೆಲ್ಲ ಇದ್ದೇ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ, ವ್ಯಾಪಾರದಲ್ಲಿ ಮೋಸ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಪರವಾಗಿಲ್ಲ, ಅಲ್ಲಿ ಗುರು ಇರ್ತಕ್ಕಂಥ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಶಾಂತಿ ಕಾಣ್ತೀರ. ಮತ್ತು ರಾಷ್ಟ್ರಾಧಿಪತಿ ಅಂದರೆ ಕರ್ಮಾಧಿಪತಿ ಕೂಡ ಬಲವಾಗಿದ್ದಾನೆ, ಹೀಗಾಗಿ ವೃತ್ತಿಗೆ ಸಂಬಂಧಿಸಿದ ಹಾಗೆ ಸಾಮಾನ್ಯವಾಗಿ ತೊಡಕುಗಳು ಉಂಟಾಗುವುದಿಲ್ಲ, ಯೋಚನೆ ಮಾಡಬೇಡಿ. ಈ ಸಣ್ಣ ಪುಟ್ಟ ಸಮಸ್ಯೆಗಳಿದಾವಲ್ಲ, ಇವುಗಳ ನಿವಾರಣೆಗೆ ನೋಡಿ, ಮುಖ್ಯವಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಈ ವಾರದಲ್ಲಿ. ಈ ಕಾರಣದಿಂದಾಗಿ ಸೌಂದರ್ಯ ಲಹರಿ ಅದನ್ನು ಪಾರಾಯಣ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯ ಮಾಡುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಕಿರಿಕಿರಿ ಇದೆ, ಕೃಷಿ ನೀರಿನ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿರ್ತದೆ, ಹಾಲು ಹೈನುಗಾರಿಕೆ ತುಂಬ ಚೆನ್ನಾಗಿದೆ, ಸಂಗಾತಿಯಿಂದ ಸಹಕಾರ ಚೆನ್ನಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಗಮನಿಸಿ. ಇದರ ಹೊರತಾಗಿ ಚಂದ್ರನ ಬಲ ನಿಮಗೆ ಮಂಗಳವಾರದಿಂದ ನೋಡಿ, ರವಿ ಕೂಡ ವೀಕ್ ಆಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ನಿಮಗೆ ವ್ಯಯಾಧಿಪತಿ ಅವನು, ಹೀಗಾಗಿ ವ್ಯಯ ಹೆಚ್ಚಾಗ್ತಕ್ಕಂಥದ್ದು, ತೊಡಕುಗಳು ಉಂಟಾಗ್ತದೆ. ಕೊನೆಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ರವಿಯ ಪರಿವರ್ತನೆ ನಿಮಗೆ ಬುಧವಾರನೇ ಶುರುವಾಗ್ಬಿಡುತ್ತೆ. ಹೀಗಾಗಿ ಗುರುವಾರದಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ.
ಅಲ್ಲಿ 6ನೇ ಮನೆಗೆ ರವಿಯ ಸಂಚಾರವಾಗುವುದರಿಂದಾಗಿ ಸ್ವಲ್ಪ ಶತ್ರುಗಳ ಕಾಟ ಸ್ವಲ್ಪ ದೂರ ಆಗುತ್ತೆ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ಸ್ವಲ್ಪ ಪ್ರೆಷರ್ ಇರ್ತದೆ ನಿಮಗೆ. ಚಂದ್ರನ ಅವನು ಕೂಡ ಕೇತುವಿನ ಜೊತೆಗೆ ಸೇರೋದ್ರಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರಾ. ಈ ಥರದ ಫಲಗಳನ್ನು ಸೂಚಿಸ್ತಾ ಇದ್ದೀವಿ. ಸ್ತ್ರೀಯರಿಗೆ ಹೆಚ್ಚಿನ ನಷ್ಟ ಆಗೋದು, ವೃತ್ತಿಯಲ್ಲಿ ತೊಡಕುಗಳು ಸಂಭವಿಸೋದು, ಆರೋಗ್ಯದಲ್ಲಿ ಏರುಪೇರಾಗೋದು ಇದು ಸ್ವಲ್ಪ ನಿಮಗೆ ಬಾಧಿಸುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ವೀಕ್ ಇದೆ ಈ ವಾರ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಒಂದು ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಆರಾಧನೆ, ಧನ್ವಂತರಿ ಸ್ಮರಣೆ ಮಾಡ್ತಕ್ಕಂಥದ್ದು ಇದು ತುಂಬ ಒಳ್ಳೆಯದು ಕನ್ಯಾ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.